Hello, my dear students. Welcome back to Learn Easily channel. In Sahyadri Hills, a lesson in humility by Sudha Murthy. My dear students, ಈ ಒಂದು ಕ್ಲಾಸ್ನಲ್ಲಿ ನಾವು ಸುಧಾ ಮೂರ್ತಿರವರು ಬರೆದಿರತಕ್ಕಂತಹ ಇನ್ ಸಹ್ಯಾದ್ರಿ ಹಿಲ್ಸ್ ಈ ಒಂದು ಶಾರ್ಟ್ ಸ್ಟೋರಿಯ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಸಹ್ಯಾದ್ರಿ ಬೆಟ್ಟಗಳಲ್ಲಿ ಇದು ಒಂದು ವಿನಯದ ಪಾಠ, ಒಂದು ಲೆಸನ್ ಆನ್ ಹ್ಯುಮಿಲಿಟಿ, ಎ ಲೆಸನ್ ಇನ್ ಹ್ಯುಮಿಲಿಟಿ. ಇದು ಸುಧಾಮೂರ್ತಿಯವರು ಬರೆದಿರ್ತಾರೆ. ಇಲ್ಲಿ ಅವರು ಈ ಒಂದು ಕಥೆಯನ್ನು ಈ ರೀತಿ ಪ್ರಾರಂಭ ಮಾಡಿ ಹೇಳ್ತಾ ಹೋಗ್ತಾರೆ. ನನಗೆ ಪ್ರಯಾಣಿಸುವುದೆಂದರೆ ಇಷ್ಟ. ಇದು ಒಂದು ಪುಟ್ಟ ಹಳ್ಳಿಯಾಗಿರಲಿ, ಬರಪೀಡಿತ ಪ್ರದೇಶವಾಗಿರಲಿ, ನಿರ್ಜನ ಪರ್ವತದ ತುದಿಯಾಗಿರಲಿ, ದಟ್ಟ ಅರಣ್ಯವಾಗಿರಲಿ, ಅಥವಾ ಈಜಿಪ್ಟ್ ಅಥವಾ ಚೀನಾದ ಸ್ಮಾರಕವೇ ಆಗಿರಲಿ, ನಾನು ಬೇರೆ ಬೇರೆ ಸ್ಥಳಗಳಿಗೆ ಹೋಗುವುದನ್ನು ಆನಂದಿಸ್ತೇನೆ. ಒಂದು ಸಂದರ್ಭದಲ್ಲಿ ನಾನು ಕರ್ನಾಟಕದ ದಟ್ಟ ಅರಣ್ಯ ಪ್ರದೇಶವಾದ ಸಹ್ಯಾದ್ರಿ ಬೆಟ್ಟಕ್ಕೆ ಹೋಗಿದ್ದೆ. ಸುಧಾಮೂರ್ತಿಯವರು ಆ ಸಹ್ಯಾದ್ರಿ ಬೆಟ್ಟಕ್ಕೆ ಹೋಗಿರ್ತಕ್ಕಂಥದ್ದನ್ನು ಹೇಳ್ತಾ, ಇಡೀ ದಿನ ಜಿನುಗು ಮಳೆ ಇತ್ತು. ಮಳೆಯ ಸಮಯದಲ್ಲಿ ಕಾಡುಗಳಲ್ಲಿ ಸಂಚರಿಸುವುದು ಕಷ್ಟವಾದರೂ, ಅದರಲ್ಲೂ ವಿಶೇಷವಾಗಿ ಆ ಭಯಾನಕ ಜಿಗಣೆಗಳ ಉಪಟಳದ ನಡುವೆಯೂ ಕಾಡುಗಳ ಸಂಪೂರ್ಣ ಅನುಭವ ಪಡೆಯಲು ಮಳೆಗಾಲದಲ್ಲಿ ಅವುಗಳಿಗೆ ಭೇಟಿ ನೀಡಬೇಕು. ಅಲ್ಲಿರ್ತಕ್ಕಂಥ ಮರಗಳು, ಪೊದೆಗಳು, ಹೂಗಳು, ಸೌಮ್ಯವಾದ ಸುಗಂಧ, ವಿವಿಧ ಬಗೆಯ ಪಕ್ಷಿಗಳ ಚಿಲಿಪಿಲಿ, ಕಲ್ಮಶವಿಲ್ಲದ ತಂಗಾಳಿ, ಮೃದುವಾದ ಶಬ್ದ, ಇವು ಯಾವುದೇ ಪಟ್ಟಣ ಅಥವಾ ನಗರದಲ್ಲಿ ಎಂದಿಗೂ ಅನುಭವಿಸಲು ಸಾಧ್ಯವಾಗದ ಸಂತೋಷಗಳು ಅಂತ ಸುಧಾಮೂರ್ತಿಯವರು ಹೇಳ್ತಾರೆ. ಅಲ್ಲಿನ ಅರಣ್ಯ ಪ್ರದೇಶದ ಆಳದಲ್ಲಿರುವ ಬುಡಕಟ್ಟು ಹಳ್ಳಿಯ ಶಾಲೆಗೆ ಭೇಟಿ ನೀಡಲು ನಾನು ಅಲ್ಲಿಗೆ ಹೋಗಿದ್ದೆ. ನನಗೆ ಒಂದು ಸಂಬಂಧ ಗೊತ್ತಿರ್ತಕ್ಕಂಥ ದತ್ತಿ ಸಂಸ್ಥೆಯ ಶಾಲೆಯನ್ನು ಒಂದು ಸುಧಾರಣೆ ಮಾಡಲು, ಸಹಾಯ ಮಾಡಲು ನನಗೆ ಮನಸ್ಸಾಗಿತ್ತು. ನಮ್ಮ ತಂಡಗಳು ಆ ಬುಡಕಟ್ಟು ಜನಾಂಗದ ಸ್ಥಳೀಯ ಗುಂಪುಗಳನ್ನು ಈ ರೀತಿ ಕರಿತಾ ಇದ್ವಿ. ಅವು ತುಂಬ ಆಕರ್ಷಕವಾಗಿದ್ವಿ. ಸಾಮಾನ್ಯವಾಗಿ ಪ್ರತಿ ತಂಡದಲ್ಲೂ ತಂಡಪ್ಪ ಎಂದು ಕರೆಯಲ್ಪಡುವ ಒಬ್ಬ ಯಜಮಾನನಿರ್ತಾನೆ. ಅವನು ಆ ಪಂಗಡ ಅತ್ಯಂತ ಹಿರಿಯ ವ್ಯಕ್ತಿ ಮತ್ತು ಅವನನ್ನು ಸರ್ವೋಚ್ಚ ಶಕ್ತಿ ಕೂಡ ಆಗಿರ್ತಾನೆ. ಬಹುತೇಕ ಜೀವಂತ ದೇವರು ಎಂದು ಪರಿಗಣಿಸಲಾಗುತ್ತೆ. ಎಲ್ಲರೂ ಅವನಿಗೆ ಅಭಾರಿಯಾಗಿರ್ತಾರೆ. ಅವನು ತನ್ನ ಬಾಲ್ಯದಲ್ಲಿ ಕಲಿತ ಸಂಪ್ರದಾಯಗಳನ್ನು ಅನುಸರಿಸ್ತಾನೆ ಮತ್ತು ಎಲ್ಲರಿಗೂ ಅವುಗಳನ್ನು ಕಲಿಸ್ಕೊಡ್ತಾ ಇರ್ತಾನೆ. ನಾನು ಹಳ್ಳಿಯನ್ನು ತಲುಪಿದಾಗ ಭಾರಿ ಮಳೆಯಾಗ್ತಾ ಇತ್ತು. ಮಳೆ, ಮಿನುಗುವ ಎಲೆಗಳು ಮತ್ತು ಕಾಡು ಹೂಗಳ ತೀಕ್ಷ್ಣವಾದ ಸುಗಂಧ, ನಾವು ಬೇರೆ ಯಾವುದೋ ಗ್ರಹದಲ್ಲಿದ್ದೇವೆ ಎಂಬ ಭಾವನೆ ನನಗೆ ಮೂಡಿತ್ತು. ಆದರೆ ನನಗೆ ಎಂದಿಗೂ ನಾನು ಒಬ್ಬ ಸ್ಟ್ರೇಂಜ್ ಗೆಸ್ಟ್ ಎಂದು ಅನಿಸಲಿರಲಿಲ್ಲ. ದೀರ್ಘ ನಡಿಗೆಯ ನಂತರ ನಾನು ಶಾಲೆಯನ್ನು ತಲುಪಿದಾಗ ಪ್ರತಿಯೊಬ್ಬ ಗ್ರಾಮಸ್ಥರು ನನ್ನನ್ನು ದಿಟ್ಟಿಸಿ ನೋಡ್ತಾ ಇದ್ದಾಗಲೂ ಸಹ ನನಗೆ ಹಾಗೆ ಅನಿಸಿರಲಿಲ್ಲ. ಶಾಲೆಯನ್ನು ತಲುಪುವುದು ತನ್ನದೇ ಆದ ಒಂದು ಸಾಹಸವಾಗಿತ್ತು. ತಲೆಯ ಮೇಲೆ 3 ಬಿಂದಿಗೆ ನೀರನ್ನು ಇಟ್ಟುಕೊಂಡು ಲಯಬದ್ಧವಾಗಿ ಗತ್ತಿಗೆಯಿಂದ ನಡೆದು ಹೋಗ್ತಾ ಇದ್ದ ಮಹಿಳೆಯನ್ನು ನಾನು ನೋಡಿದೆ. ನಾನು ಅವಳನ್ನು ನಿಲ್ಲಿಸಿ, ಈ ಶಾಲೆಗೆ ಹೋಗಲು ದಾರಿ ಯಾವುದು ಅಂತ ಕೇಳಿದೆ. ಅವಳು ಒಂದು ಆಶ್ಚರ್ಯದ ಉದ್ಗಾರ ತೆಗೆದು ನನ್ನನ್ನು ದಿಟ್ಟಿಸಿ ನೋಡಿ ಅಲ್ಲಿಂದ ಹೊರಟು ಹೋದಳು. ಬಹುಶಃ ಅವಳಿಗೆ ಒಬ್ಬ ಅಪರಿಚಿತೆಯರೊಂದಿಗೆ, ಅದರಲ್ಲೂ ವಿಶೇಷವಾಗಿ ಪಟ್ಟಣದಿಂದ ಬಂದವರೊಂದಿಗೆ ಮಾತನಾಡಲು ಇಷ್ಟವಿರಲಿಲ್ಲೇನೋ ಅಂತ ಅನಿಸ್ತು. ಅಥವಾ ಅವಳಿಗೆ ನನ್ನ ಭಾಷೆ ಅರ್ಥ ಆಗಲಿಲ್ವೇನೋ ಅಂತ ನನಗೆ ಅನಿಸ್ತು. ನಂತರ ನಾನು ಜಾನಪದ ಹಾಡನ್ನು ಗುನುಗುತ್ತಾ ಒಂದು ಬುಟ್ಟಿಯನ್ನು ಹೆಣೀತಾ ಇದ್ದ ಒಬ್ಬ ವೃದ್ಧನನ್ನು ಹೋಗಿ ಮಾತಾಡಿಸಿದೆ. ನಾನು ಅವನ ಮುಂದೆ ಮಂಡಿಯೂರಿ ನಿಂತು ಗಟ್ಟಿಯಾದ ಮತ್ತು ಸ್ಪಷ್ಟವಾದ ಧ್ವನಿಯಲ್ಲಿ ಶಾಲೆ ಎಲ್ಲಿದೆ ಅಂತ ಕೇಳಿದೆ. ಅವನ ಮುಖದಲ್ಲಿ ಕುತೂಹಲ ಎದ್ದು ಕಾಣ್ತಾ ಇತ್ತು ಮತ್ತು ಅವನು ನನ್ನನ್ನು ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಲು ಕಾತರನಾಗಿರುವಂತೆ ಕಂಡನು. ಆದರೆ ಅವನು ಕೇಳಲಿಲ್ಲ. ಅವನು ತನ್ನ ಉಪಭಾಷೆಯಲ್ಲಿ ಏನೋ ಹೇಳಿ ಕೈಯಿಂದ ದಿಕ್ಕುಗಳನ್ನು ತೋರಿಸಿದನು. ಶಾಲೆ ಒಂದು ಹಳೆಯ ಹುಲ್ಲಿನ ಕಟ್ಟಡವಾಗಿತ್ತು. ಬಹುಶಃ ಬುಡಕಟ್ಟು ಜನಾಂಗದವರೇ ಅದನ್ನು ಕಟ್ಟಿರಬಹುದು. ಅದು ಒಂದು ಪ್ರಾಥಮಿಕ ಶಾಲೆಯಾಗಿತ್ತು. ಕೆಲವು ಮಕ್ಕಳು ಹೊರಗೆ ಆಟ ಆಡ್ತಾ ಇರೋದನ್ನು ನಾನು ನೋಡಿದೆ. ಇನ್ನುಳಿದವರು ಶೆಡ್ನಂತಹ ಆಶ್ರಯದ ಕೆಳಗೆ ಎಲೆಗಳು ಮತ್ತು ಹುಲ್ಲುಗಳಿಂದ ಏನನ್ನೋ ಮಾಡುವುದರಲ್ಲಿ ನಿರತರಾಗಿದ್ದರು. ನಾನು ಒಳಗೆ ನಡೆದು ಹೋದಾಗ 2 ಕುರ್ಚಿಗಳು, 2 ಮೇಜುಗಳು ಮತ್ತು ಪಕ್ಕದಲ್ಲಿ ಒಂದು ಮಡಕೆ ನೀರು, ಒಂದು ಬ್ಲ್ಯಾಕ್ ಬೋರ್ಡ್ ಇರುವ ಒಂದು ಸಣ್ಣ ಕೊಠಡಿಯನ್ನು ನೋಡಿದೆ. ಅಲ್ಲಿ ಯಾವುದೇ ವಿದ್ಯುತ್ ದೀಪಗಳಾಗಲಿ ಅಥವಾ ಫ್ಯಾನ್ಗಳಾಗಲಿ ಇರಲಿಲ್ಲ. ಬದಲಾಗಿ ಶಟರ್ ಇಲ್ಲದ ಸಣ್ಣ ಕಿಂಡಿಯ ಮೂಲಕ ಒಂದು ಗಾಳಿ ಬರ್ತಾ ಇತ್ತು. ಆ ಕೊಠಡಿಯಲ್ಲಿ ಗಾಳಿ ಬೆಳಕಿಗೆ ಅದೊಂದೇ ಆಧಾರವಾಗಿತ್ತು. ಅದು ಕಚೇರಿ ಕೊಠಡಿಯಂತೆ ಕಂಡು ಬಂದಿತ್ತು. ಆದರೆ ಅಲ್ಲಿ ಯಾರೂ ಸಹ ಇರಲಿಲ್ಲ. ಅಲ್ಲಿ ನನಗೆ ಯಾವುದೇ ಸಿಬ್ಬಂದಿ ಕಾಣಿಸಲಿಲ್ಲ. ನಾನು ಯಾರಿಗಾಗಿ ಹುಡುಕ್ತಾ ಇದ್ದಾಗ ಒಬ್ಬ ಹಿರಿಯ ವ್ಯಕ್ತಿ ನನ್ನ ಬಳಿ ಬಂದು ನನಗೆ ಏನು ಬೇಕು ಅಂತ ಕೇಳಿದರು. ನಾನು ನನ್ನನ್ನು ಪರಿಚಯಿಸಿಕೊಂಡೆ ಮತ್ತು ಶಾಲೆಗೆ ನಾವು ಯಾವ ಸಹಾಯ ನೀಡಬಹುದು ಅಂತ ನೋಡಲು ಬಂದಿದ್ದೇವೆ ಅಂತ ಅವರಿಗೆ ತಿಳಿಸಿದೆ.
ಆದರೆ ಅವರ ಪ್ರತಿಕ್ರಿಯೆ ಅಷ್ಟೊಂದು ಒಂದು ಪ್ರೋತ್ಸಾಹದಾಯಕವಾಗಿರಲಿಲ್ಲ. ಮೊದಲು ಅವರನ್ನು ಸಮಾಧಾನಪಡಿಸಿದರೆ ನಾನು ಚೆನ್ನಾಗಿ ಮಾತಾಡಬಹುದು ಅಂತ ನನಗೆ ಅನಿಸ್ತು. ಆದ್ದರಿಂದ ನಾನು ಅವರ ಜೀವನದ ಬಗ್ಗೆ ಕೇಳಲು ಪ್ರಾರಂಭಿಸಿದೆ. ಅವರು ಶಾಲೆಯ ಅಲ್ಲಿನ ವಾಸಿಸುವ ಒಬ್ಬ ಕಾವಲುಗಾರ ಮತ್ತು ಪ್ಯೂನ್ ಎಂದು ಗೊತ್ತಾಯಿತು. ಅವರು ಕೆಲವೊಮ್ಮೆ ಪ್ರವಾಸಿ ಒಂದು ಮಾರ್ಗದರ್ಶಕರಾಗಿಯೂ ಕೆಲಸ ಮಾಡ್ತಾಯಿದ್ರು. ಆದರೆ ಅವರು ಶಾಲೆ ಅಥವಾ ಸರ್ಕಾರದ ಸಂಬಳ ಪಡೆಯುವ ಉದ್ಯೋಗಿಯಾಗಿರಲಿಲ್ಲ. ವೃದ್ಧರು ನೀಡುವ ಸೇವೆಯ ಪ್ರತಿಯಾಗಿ ಅವರು ಮೊಮ್ಮಗ ಶಾಲೆಯಲ್ಲಿ ಉಚಿತವಾಗಿ ಓದ್ತಾ ಇದ್ದ. ಅವರು ಅಲ್ಲಿ ಎಷ್ಟು ಸಮಯದಿಂದ ವಾಸಿಸ್ತಾ ಇದ್ದಾರೆ ಅಂತ ಕೇಳಿದಾಗ ಹಲವು ವರ್ಷಗಳು ಅಂತ ಅವರು ಹೇಳಿದರು. ಅವರು ಶಾಲೆಯ ಅಂಗಳದಲ್ಲಿರುವ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸಿಸ್ತಾ ಇದ್ದರು. ಈಗ ನನ್ನ ಬಗ್ಗೆ ಅವರ ಧೋರಣೆ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಿತ್ತು. ಆದ್ದರಿಂದ ನಾನು ನಿಧಾನವಾಗಿ ಮಾತಾಡ್ತಾ ಶಾಲೆಯ ವಿಷಯಗಳತ್ತ ಬಂದೆ. ರಾಜ್ಯ ಸರ್ಕಾರವು ಶಾಲೆಯನ್ನು ನಡೆಸ್ತಿದೆ ಎಂದು ಅವರು ಹೇಳಿದರು. 2 ಶಿಕ್ಷಕರು ಮತ್ತು ಹತ್ತಿರದ ಮತ್ತು ದೂರದ ಸ್ಥಳಗಳಿಂದ ಬರುವ ಸುಮಾರು 50 ವಿದ್ಯಾರ್ಥಿಗಳಿದ್ದರು. ಯಾವುದೇ ಕಡ್ಡಾಯ ಸಮವಸ್ತ್ರ ಇರಲಿಲ್ಲ. ಶಾಲೆಗೆ ಹಾಜರಾಗುವ ಮಕ್ಕಳ ಸಂಖ್ಯೆಯನ್ನು ನೋಡಿ ನನಗೆ ಆಶ್ಚರ್ಯ ಆಗಿತ್ತು. ಹೇಗಿತ್ತು ಅಂದರೆ ಅವರ ಪೋಷಕರು ಸ್ವತಃ ಅವಿದ್ಯಾವಂತರಾಗಿದ್ದರು ಮತ್ತು ಜೀವನ ಪರಿಸ್ಥಿತಿಗಳು ಕಠಿಣವಾಗಿದ್ದವು. ಆದರೂ ಸಹ ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವಂತಹ ಇಚ್ಛೆ ಅವರಲ್ಲಿತ್ತು. ಈ ಶಾಲೆಯನ್ನು ನಡೆಸುವಲ್ಲಿ ನೀವು ಎದುರಿಸ್ತಿರುವ ತೊಂದರೆಗಳೇನು ಅಂತ ಕೇಳಿದೆ. ಆ ವ್ಯಕ್ತಿ ಉತ್ತರವಾಗಿ ಏನೂ ಹೇಳಲಿಲ್ಲ. ಅವರು ನನ್ನನ್ನು ಹತ್ತಿರ ಗುಡಿಸಲಿಗೆ ಕರೆದೊಯ್ದು 90 ವರ್ಷಕ್ಕಿಂತ ಹೆಚ್ಚು ವಯಸ್ಸಾದಂತೆ ತೋರುವ ತಂಡಪ್ಪನಿಗೆ ಪರಿಚಯಿಸಿದರು. ಅವರು ನನ್ನನ್ನು ಕಂಡು ಸಂತೋಷಪಟ್ಟರು. ನಾನು ಅವರಿಗೆ ಅದೇ ಪ್ರಶ್ನೆಯನ್ನು ಕೇಳಿದೆ. ಈ ಶಾಲೆಯನ್ನು ನಡೆಸುವಲ್ಲಿ ನಿಮಗೆ ಏನು ತೊಂದರೆಗಳು ಎದುರಿಸ್ತಾ ಇದ್ದೀರಾ ಅಂತ. ಮಳೆಗಾಲದಲ್ಲಿ ಶಾಲೆಗೆ ಹೋಗಿ ಬರೋದು ಕಷ್ಟ ಎಂದು ಅವರು ಹೇಳಿದರು. ಶಾಲೆಯ ಬಟ್ಟೆಗಳು ಮಳೆಗಾಲದಲ್ಲಿ ಒಣಗೋದಿಲ್ಲ. ಇದು ಅತ್ಯಂತ ಸರಳವಾದ ಮತ್ತು ಪರಿಚಿತವಾದ ಸಮಸ್ಯೆ ಆಗಿತ್ತು. ನನ್ನ ಕೆಲಸದ ಅವಧಿಯಲ್ಲಿ ನಾನು ಅಂತಹ ಅನೇಕ ಜನರಿಂದ ಇಂತಹ ಸಮಸ್ಯೆಗಳನ್ನು ಕೇಳಿದ್ದೇನೆ. ಜನರು ಮತ್ತು ಅವರ ಜೀವನದ ಬಗ್ಗೆ ಸರಿಯಾದ ತಿಳುವಳಿಕೆ ಪಡೆದ ನಂತರ ಅವರ ಸಹಕಾರಕ್ಕಾಗಿ ಧನ್ಯವಾದ ಹೇಳಲು ಮರೆಯದೆ ನಾನು ಅಲ್ಲಿಂದ ಹೊರಟೆ. ನಾನು ಮಕ್ಕಳಿಗೆ ಕೆಲವು ಕೊಡೆಗಳು ಮತ್ತು ಬಟ್ಟೆಗಳೊಂದಿಗೆ ಹಿಂತಿರುಗಲು ನಿರ್ಧರಿಸಿದೆ. ನಾನು ಮತ್ತೆ ಹೋದಾಗ ಚಳಿಗಾಲವಾಗಿತ್ತು, ಮಳೆ ಮುಗಿದಿತ್ತು. ಈಗ ಆ ದೃಶ್ಯವೇ ಬದಲಾಗಿತ್ತು. ಅದು ಸ್ವರ್ಗದಂತಿತ್ತು. ಅಲ್ಲಿ ಕೆಸರು ಇರಲಿಲ್ಲ ಮತ್ತು ಕಪ್ಪೆಗಳು ಕರಕರ ಶಬ್ದವಿರಲಿಲ್ಲ. ಪಕ್ಷಿಗಳು ಕೂಗ್ತಾ ಇದ್ವು. ಆಕಾಶವು ಸ್ವಚ್ಛವಾಗಿತ್ತು. ಅನೇಕ ಅಪರೂಪದ ಹೂಗಳು ಅರಳಿದವು. ನಾನು ಅದೇ ತಂಡಪ್ಪನನ್ನು ಭೇಟಿಯಾದೆ. ಅವರು ನನ್ನನ್ನು ಗುರುತಿಸಿ ನಗುಮುಖದಿಂದ ಸ್ವಾಗತಿಸಿದರು. ಅವರ ಕಣ್ಣುಗಳು ನನ್ನನ್ನು ಆತ್ಮೀಯವಾಗಿ ಸ್ವಾಗತಿಸುವಂತೆ ಕಾಣ್ತಾ ಇತ್ತು. ದಯವಿಟ್ಟು ಇಲ್ಲಿನ ಮಕ್ಕಳಿಗೆ ನಾನು ತಂದಿರುವ ವಸ್ತುಗಳನ್ನು ಸ್ವೀಕರಿಸಿ. ಕಳೆದ ಬಾರಿ ಅವರಿಗೆ ನಾನು ಏನು ಕೊಡಬೇಕು ಎಂದು ನನಗೆ ತಿಳಿದಿರಲಿಲ್ಲ ಎಂದು ಹೇಳಿದೆ. ದೊಡ್ಡ ಚೀಲವನ್ನು ಅವರಿಗೆ ನೀಡುತ್ತಾ ಹೇಳಿದೆ. ತಂಡಪ್ಪ ಸ್ವಲ್ಪ ಹಿಂಜರಿದರು. ಅವರು ಮುಜುಗರಗೊಳಗಾದಂತೆ ಕಾಣ್ತಾ ಇದ್ದರು. ನಾನು ಅವರಿಗೆ ಹೇಳಿದೆ, ನೀವು ನನ್ನ ಬಳಿ ಯಾವುದೇ ಉಡುಗೊರೆಯನ್ನು ಕೇಳಲಿಲ್ಲ. ಇದನ್ನು ನಾನೇ ತಂದಿದ್ದೇನೆ. ಇದು ಮಳೆಗಾಲದ ಸಮಯದಲ್ಲಿ ಮಕ್ಕಳಿಗೆ ಸಹಾಯ ಮಾಡುತ್ತೆ. ದಯವಿಟ್ಟು ಈ ಒಂದು ಬಟ್ಟೆಗಳನ್ನು ಅಳತೆಗೆ ಅನುಗುಣವಾಗಿ ಹೊಲಿಸಿಕೊಡಿ ಅಂತ. ಅವರು ಒಂದು ಮಾತು ಆಡದೆ ತಮ್ಮ ಗುಡಿಸಲೊಳಗೆ ನಡೆದರು. ಹತ್ತಿರದಲ್ಲಿ ನಿಂತಿದ್ದ ಕೆಲವು ಮಕ್ಕಳನ್ನು ನಾನು ಕೇಳಿದೆ, ನೀವು ಏನನ್ನು ಕಲಿಯ ಬಯಸ್ತೀರಿ ಅಂತ. ಯಾರೂ ಉತ್ತರ ನೀಡಲಿಲ್ಲ. ಸಾಕಷ್ಟು ಮನವೊಲಿಸಿದ ನಂತರ ಕೆಲವು ಯುವಕರ ಹತ್ತಿರ ಬಂದರು. ಆದರೆ ಅವರು ಮಾತನಾಡಲು ಇನ್ನೂ ನಾಚಿಕೆ ಪಡ್ತಾ ಇದ್ದರು. ನಾನು ಅವರನ್ನು ಪೀಡಿಸ್ತಲೇ ಇದ್ದೆ. ಕೊನೆಗೆ ಅವರಲ್ಲಿ ಒಬ್ಬನು ಹೇಳಿದನು, ನಾವು ಕಂಪ್ಯೂಟರ್ಗಳ ಬಗ್ಗೆ ಕೇಳಿದ್ದೇವೆ, ಆದರೆ ಟಿವಿಯಲ್ಲಿ ನೋಡಿರುವುದನ್ನು ಹೊರತುಪಡಿಸಿ ನಾವು ಅವುಗಳನ್ನು ನೋಡಿಲ್ಲ. ನಾವು ಕಂಪ್ಯೂಟರ್ಗಳ ಬಗ್ಗೆ ಕಲಿಯಲು ಬಯಸ್ತೇವೆ. ನಿಮ್ಮ ಬಳಿ ಕನ್ನಡದಲ್ಲಿ ಬರೆದ ಕಂಪ್ಯೂಟರ್ ಬಗ್ಗೆ ಯಾವುದಾದ್ರೂ ಪುಸ್ತಕವಿದೆಯೇ ಅಂತ ಕೇಳಿದರು. ಶಿಕ್ಷಕರ ಕುಟುಂಬದಲ್ಲಿ ಬೆಳೆದವಳಾಗಿ ಮತ್ತು ನಾನೇ ಒಬ್ಬ ಶಿಕ್ಷಕಿಯಾಗಿರುವುದರಿಂದ ಆ ಮಕ್ಕಳು ಹೇಳಿದ್ದನ್ನು ಕೇಳಿ ನನಗೆ ಸಂತೋಷವಾಯಿತು. ಅವರು ಅಂತಹ ಹಿಂದುಳಿದ ಪ್ರದೇಶಕ್ಕೆ ಸೇರಿದವರಾಗಿದ್ದರೂ ಅವರ ಆಲೋಚನೆಗಳು ಆಶ್ಚರ್ಯಕರವಾಗಿ ತಾಜಾ ಮತ್ತು ಆಧುನಿಕವಾಗಿತ್ತು. ನಾನು ಬೆಂಗಳೂರಿನಲ್ಲಿ ಅಂಥ ಪುಸ್ತಕಗಳನ್ನು ಹುಡುಕ್ತೇನೆ ಎಂದು ಅವರಿಗೆ ತಿಳಿಸಿದೆ. ಒಂದು ವೇಳೆ ನನಗೆ ಸಿಗದಿದ್ದರೆ ನಾನೇ ನಿಮಗೆ ಪುಸ್ತಕ ಬರೀತೇನೆ ಅಂತ ಭರವಸೆ ನೀಡಿದೆ. ಅವರು ತುಂಬ ಸಂತೋಷಗೊಂಡಂತೆ ಕಾಣಿಸಿದರು. ನನಗೆ ತುಂಬ ಸಂತೋಷವಾಯಿತು. ಅಷ್ಟರೊಳಗೆ ತಂಡಪ್ಪ ತಮ್ಮ ಗುಡಿಸಲಿನ ಒಳಗಿನಿಂದ ಹೊರಗಡೆ ಬಂದರು. ತಮ್ಮ ಕೈಯಲ್ಲಿ ಒಂದು ಕೆಂಪು ಬಾಟಲಿಯನ್ನು ಹಿಡಿದಿದ್ದರು. ಅಮ್ಮ ಎಂದು ಅವರು ಆ ಬಾಟಲಿಯನ್ನು ನನಗೆ ನೀಡುತ್ತಾ ಹೇಳಿದರು, ನಿಮಗೆ ಏನು ಇಷ್ಟ ಮತ್ತು ನೀವು ಮನೆಯಲ್ಲಿ ಏನನ್ನು ಕುಡಿತೀರಿ ಎಂಬುದು ನನಗೆ ತಿಳಿದಿಲ್ಲ. ಇದು ಈ ಅರಣ್ಯದಲ್ಲಿ ಬೇಸಿಗೆಯಲ್ಲಿ ನಾವು ತಯಾರಿಸುವ ಒಂದು ವಿಶೇಷವಾದ ಪಾನೀಯ. ನಾವು ಕಾಡು ಕೆಂಪು ಹಣ್ಣಿನಿಂದ ರಸವನ್ನು ತೆಗೆದು ಅದನ್ನು ಸಂಗ್ರಹಿಸ್ತೇವೆ. ಇದು ಕನಿಷ್ಠ 2 ಮಳೆಗಾಲಗಳವರೆಗೂ ಇರುತ್ತೆ. ರಸಕ್ಕೆ ಏನನ್ನೂ ಸೇರಿಸಲಾಗಿಲ್ಲ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಕುಡಿಯುವ ಮೊದಲು ಈ ರಸವನ್ನು ಒಂದು ಕಪ್ ನೀರಿಗೆ ಸೇರಿಸಿ ಕಲಕಿ ಕುಡಿಯಿರಿ ಅಂತ ಹೇಳಿತು. ನನಗೆ ಮುಜುಗರವಾಯಿತು. ಈ
ಬಡ ಜನರಿಂದ ನಾನು ಉಡುಗೊರೆಯನ್ನು ಹೇಗೆ ಸ್ವೀಕರಿಸಲಿ? ಅವರಿಗೆ ತಿನ್ನಲು ಮತ್ತು ಕುಡಿಯಲು ಸಾಕಷ್ಟು ಇರುವಂತೆ ಕಾಣುತ್ತಿರಲಿಲ್ಲ. ಮೇಲಾಗಿ ನಾನು ನೀಡುವ ಉದ್ದೇಶದಿಂದ ಹೋಗಿದ್ದೇನೆ ಹೊರತು ತೆಗೆದುಕೊಳ್ಳುವ ಉದ್ದೇಶದಿಂದ ಅಲ್ಲ. ನಾನು ಯೋಚಿಸಿದೆ ಮತ್ತು ನಯವಾಗಿ ಉಡುಗೊರೆಯನ್ನು ನಿರಾಕರಿಸಿದೆ. ಆಗ ತಂಡಪ್ಪ ಗಂಭೀರವಾಗಿ ಹೇಳಿದರು, ಅಮ್ಮ, ಹಾಗಾದರೆ ನೀವು ನಿಮ್ಮ ಉಡುಗೊರೆಗಳನ್ನು ತೆಗೆದುಕೊಂಡು ಹೋಗಿ, ನಾವು ಅದನ್ನು ಸ್ವೀಕರಿಸೋದಿಲ್ಲ ಅಂತ. ನಮ್ಮ ಪೂರ್ವಜರು ತಲೆಮಾರುಗಳಿಂದ ಈ ಕಾಡಿನಲ್ಲಿ ವಾಸಿಸ್ತಾ ಇದ್ದಾರೆ ಮತ್ತು ಅವರು ನಮಗೆ ಅವರ ದಾರಿಗಳನ್ನು ಕಲಿಸಿದ್ದಾರೆ. ನೀವು ನಮಗೆ ಏನನ್ನಾದರೂ ನೀಡಲು ಬಯಸಿದಾಗ ನಾವು ಸ್ವೀಕರಿಸ್ತೇವೆ, ಆದರೆ ನಾವು ನಿಮಗೆ ಏನನ್ನಾದರೂ ನೀಡಲು ಸಾಧ್ಯವಾದಾಗ ಮಾತ್ರ ನೀವು ನಮ್ಮ ಉಡುಗೊರೆಗಳನ್ನು ತೆಗೆದುಕೊಳ್ಳದೆ ಹೊರತು ನಾವು ನಮಗಾಗಿ ತಂದ ನಿಮ್ಮ ವಸ್ತುಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದರು. ಆಗ ನನಗೆ ಆಘಾತವಾಯಿತು, ಮುಜುಗರವಾಯಿತು ಮತ್ತು ವಿನಮ್ರಳಾದೆ. ನನ್ನ ಅನುಭವದಲ್ಲಿ ಯಾವುದೂ ನನ್ನನ್ನು ಇದಕ್ಕೆ ಸಿದ್ಧಪಡಿಸಿರಲಿಲ್ಲ. ಸಾಮಾನ್ಯವಾಗಿ ದತ್ತಿ ಸಂಸ್ಥೆ ಏನಾದರೂ ಸಹಾಯವನ್ನು ನೀಡಿದಾಗ ಜನರು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾರೆ. ನಾನು ದೂರುಗಳನ್ನು ಎದುರಿಸಿದ್ದೇನೆ. ಒಂದು ಗುಂಪು ಅಥವಾ ಸಂಸ್ಥೆ ಅನೇಕ ಸಮಸ್ಯೆಗಳು ಹೊಂದಿರುವಾಗ ಮತ್ತು ನಾವು ಅವುಗಳಲ್ಲಿ ಒಂದನ್ನು ಪರಿಹರಿಸಿದಾಗ ಸಹಾಯ ಪಡೆದವರು ಮಾಡಿದ ಕೆಲಸಕ್ಕಾಗಿ ಕೃತಜ್ಞತೆ ತೋರಿಸುವ ಬದಲು ಮಾಡದೇ ಉಳಿದ ಕೆಲಸಗಳ ಬಗ್ಗೆ ಗೊಣಗುವುದು ಸಾಮಾನ್ಯವೇನಲ್ಲ. ಸ್ವೀಕರಿಸುವವರು ತಮಗೆ ನೀಡಲಾದ ಸಹಾಯದ ಮೊತ್ತದ ಬಗ್ಗೆ ದೂರು ನೀಡಿದ ಸಂದರ್ಭಗಳು ಇವೆ. ನಾನು ಇವೆಲ್ಲವನ್ನು ಸಹಜವಾಗಿ ಸ್ವೀಕರಿಸಿದ್ದೇನೆ. ಪ್ರತಿಕ್ರಿಯೆಗಳಿಲ್ಲದೆ ಕೊಡುವುದರಲ್ಲಿ ತೃಪ್ತಿಯನ್ನು ಕಂಡುಕೊಂಡಿದ್ದೇನೆ. ಇಲ್ಲಿ ಸಹ್ಯಾದ್ರಿ ಅರಣ್ಯ ಒಬ್ಬ ವೃದ್ಧರು, ಶಾಲಾ ಶಿಕ್ಷಣವಿಲ್ಲದ ಒಬ್ಬ ಬುಡಕಟ್ಟು ವ್ಯಕ್ತಿ ಜೀವನದ ಅತ್ಯುನ್ನತ ತತ್ವದ ಶಾಸ್ತ್ರವನ್ನು ಅನುಸರಿಸ್ತಾ ಇದ್ದಾರೆ. ಪಡೆದಾಗ ನೀಡು, ನೀಡದೆ ಪಡೆಯಬೇಡ. ಇದು ಅತ್ಯುತ್ತಮ ಸಂಸ್ಕೃತಿಯಾಗಿತ್ತು. ನಾನು ಮುಗುಳ್ನಕ್ಕು ಅವರ ಉಡುಗೊರೆಯನ್ನು ಗೌರವವಾಗಿ ಸ್ವೀಕರಿಸಿದೆ. ತಂಡಪ್ಪ ಅವರು ಒಂದು ಕಣ್ಣು ಸನ್ನೆ ಮಾಡುತ್ತಾ, ಸ್ವೀಕರಿಸುವುದರಲ್ಲೂ ಒಂದು ಘನತೆ ಇದೆ ಎಂದು ಹೇಳಿದಾಗ ನನ್ನ ಗೌರವ ಮತ್ತು ಅದರ ಮೇಲೆ ಇನ್ನೂ ಸಹ ಹೆಚ್ಚಾಯಿತು. ಇದು ಸುಧಾಮೂರ್ತಿಯವರು ಬರೆದಿರತಕ್ಕಂಥ ಇನ್ ಸಹ್ಯಾದ್ರಿ ಹಿಲ್ಸ್ ಎ ಲೆಸನ್ ಇನ್ ಹ್ಯುಮಿಲಿಟಿ ಒಂದು ಕಥೆಯ ಕನ್ನಡ ಸಾರಾಂಶ. ಇದರ ಇಂಗ್ಲಿಷ್ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.